ಹೌದು, ಇದೀಗಲೇ ಬಂತು ನೋಡಿ ಸ್ನೇಹಿತರೆ, ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಸ್ನೇಹಿತರೆ. ಹೌದು, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಕೊಟ್ಟ ಪ್ರತಿಯೊಬ್ಬ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಸುಳ್ಳಾಗಲ್ಲ. ಹೌದು, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಇನ್ನೂವರೆಗೂ ಗೃಹಲಕ್ಷ್ಮಿಯಾದ ಸಂಪೂರ್ಣದ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ ಅಂತ ಇದ್ರು. ಆ ಸಂಪೂರ್ಣದ ಪೆಂಡಿಂಗ್ ಹಣವನ್ನು ಇದೀಗಲೇ ಬಂದ ಬಿಗ್ ನ್ಯೂಸ್ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ ಬಿಡುಗಡೆ ಮಾಡುತ್ತಾರಂತೆ. ಹೌದು, ಖಂಡಿತವಾಗಿ ಪ್ರತಿಯೊಬ್ಬ ಮಹಿಳೆಯರಿಗೆ ತಪ್ಪದೆ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾರಂತೆ ಸ್ನೇಹಿತರೆ. ಹೌದು, ನಿಮ್ಗೆ ಏನಾದ್ರು ನಿಮ್ಮ ಖಾತೆಗಳಿಗೆ ಇನ್ನೂವರೆಗೂ ಹಣವನ್ನು ಬಂದಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಕನ್ಫರ್ಮ್ ಆಗಿ ತಪ್ಪದೆ ಪೂರ್ತಿ ನೋಡಿ. ಮತ್ತು ನೀವೇನಾದ್ರೂ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮ್ಗೆ ಸಂಪೂರ್ಣದ ಮಾಹಿತಿನೇ ಅರ್ಥ ಆಗೋದಿಲ್ಲ. ಬನ್ನಿ, ರಾಜ್ಯ ಸರ್ಕಾರ ಕಡೆಯಿಂದ ಏನು ಘೋಷಣೆ ಮಾಡಿದ್ರು ಮತ್ತು ಕನ್ಫರ್ಮ್ ಆಗಿ ಪ್ರತಿಯೊಬ್ಬ ಮಹಿಳೆಯರಿಗೆ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಬರುತ್ತೆ ಅಂತ ಟೋಟಲ್ ಆಗಿ ಸಂಪೂರ್ಣದ ಮಾಹಿತಿ ಕೊಡ್ತೀನಿ. ಬನ್ನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಮುಂದಿನ ಸರಿಯಾದ ಮಾಹಿತಿ ಏನಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇನ್ನೂವರೆಗೂ ಸಂಪೂರ್ಣದ ಪೆಂಡಿಂಗ್ ಹಣ ಎಷ್ಟು ಸಾವಿರ ಬರಬೇಕು ಅಂತ ಹೇಳಿದ್ರೆ 31ನೇ ಕಂತಿನ ಹಣ 2,000 ಮತ್ತು 32ನೇ ಕಂತಿನ ಹಣ 2,000 ಟೋಟಲ್ ಆಗಿರುವಂತ 4,000 ಪೆಂಡಿಂಗ್ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರ ಖಾತೆಗೆ ಜಮಾ ಆಗುತ್ತಾ ಅಂತ ಕೇಳಿದ್ರೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಖಾತೆಗಳಿಗೆ ಹಣವನ್ನು ತಪ್ಪದೆ 4,000 ಹಣವನ್ನು ಜಮಾ ಆಗಲ್ಲ. ಆದ್ರೆ ರಾಜ್ಯ ಸರ್ಕಾರ ಕಡೆಯಿಂದ ಇದೀಗಲೇ ಬಂದ ಮಾಹಿತಿ ಪ್ರಕಾರ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಸ್ನೇಹಿತರೆ ತಪ್ಪಾಗಲ್ಲ. ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ 31ನೇ ಕಂತಿನ 2,000 ಮಾತ್ರ ಜಮಾ ಮಾಡುತ್ತೀನಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ರೀತಿ ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಕೋಟ್ಯಾಂತರ ಮಹಿಳೆಯರು ಇದ್ದುದರಿಂದ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ತಪ್ಪದೆ ಹಣವನ್ನು ಸಂಪೂರ್ಣದ ಪೆಂಡಿಂಗ್ ಹಣವನ್ನು ಜಮಾ ಮಾಡಲು ಆಗೋದಿಲ್ಲ. ಆದ್ದರಿಂದ ಸ್ನೇಹಿತರೆ, ಕೆಲವು ಮಹಿಳೆಯರಿಗೆ 31ನೇ ಕಂತಿನ 2,000 ಜಮಾ ಮಾಡುತ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇನ್ನು ಕೆಲವು ಮಹಿಳೆಯರಿಗೆ 31ನೇ ಕಂತಿನ 2,000 ಮತ್ತು 32ನೇ ಕಂತಿನ 2,000 ಟೋಟಲ್ ಆಗಿರುವಂತ 4,000 ಪೆಂಡಿಂಗ್ ಹಣವನ್ನು ಕೂಡ ಕೆಲವು ಮಹಿಳೆಯರಿಗೆ ಜಮಾ ಮಾಡುತ್ತೀನಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಕನ್ಫರ್ಮ್ ಆಗಿ ಯಾವಾಗ ಹಣವನ್ನು ಕೂಡ ಜಮಾ ಮಾಡಬೇಕಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ. ಹೌದು ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ತಪ್ಪದೆ ನಮ್ಮ ನೀಲು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೌದು ಸ್ನೇಹಿತರೆ, ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿಗಳನ್ನ ಬಿಡ್ತಾ ಇರ್ತೀನಿ, ನಿಮ್ಗೆ ತಪ್ಪದೆ ಬರುತ್ತೆ. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ಸ್ನೇಹಿತರೆ. ನೀವೇನಾದ್ರೂ ಅರ್ಧದಲ್ಲಿ ಬಿಟ್ಟುದ್ರೆ ನಿಮ್ಗೆ ಸಂಪೂರ್ಣದ ಮಾಹಿತಿನೇ ಅರ್ಥ ಆಗೋದಿಲ್ಲ. ಸ್ನೇಹಿತರೆ, ಕರ್ನಾಟಕದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತ ಡಿ.ಕೆ. ಶಿವಕುಮಾರ್ ಸರ್ ಹೇಳಿರೋ ಪ್ರಕಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕನ್ಫರ್ಮ್ ಆಗಿ ತಪ್ಪದೆ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಕೂಡ ಹಣವನ್ನು ಜಮಾ ಮಾಡಬೇಕಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಕನ್ಫರ್ಮ್ ಆಗಿ ಯಾವ ಡೇಟಿಗೆ ಹಣವನ್ನು ಜಮಾ ಮಾಡುತ್ತಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಯಾವಾಗ ಹಣವನ್ನು ಜಮಾ ಮಾಡುತ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇಂದು ಜೂನ್ 14 ಇವತ್ತೇ ಹಣವನ್ನು ಜಮಾ ಮಾಡಲು ಸ್ಟಾರ್ಟ್ ಮಾಡಿದಾರಂತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಲಿಸ್ಟ್ ಅಲ್ಲಿ ಖಂಡಿತವಾಗಿ ನಿಮ್ಮ ಖಾತೆಗಳ ಅಕೌಂಟ್ ಕೂಡ ಇರುತ್ತೆ ಸ್ನೇಹಿತರೆ. ಖಂಡಿತವಾಗಿ ಪ್ರತಿಯೊಬ್ಬ ಖಾತೆಗಳ ಅಕೌಂಟ್ ಅನ್ನು ಹೇಳೋಕ್ಕಾಗಲ್ಲ. ಆದ್ರೆ ಸ್ನೇಹಿತರೆ, ಖಂಡಿತವಾಗಿ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಜೂನ್ 14ನೇ ತಾರೀಕು ಮತ್ತು ಖಂಡಿತವಾಗಿ ಪ್ರತಿಯೊಬ್ಬರಿಗೆ ಕೂಡ 31ನೇ ಕಂತಿನ 2,000 ಮಾತ್ರ ಜಮಾ ಮಾಡುತ್ತಾರಂತ ಮಾಹಿತಿ ಕೊಟ್ಟಿದ್ದಾರೆ ಕೆಲವು ಮಹಿಳೆಯರಿಗೆ. ಆದ್ರೆ ಇನ್ನು ಕೆಲವು ಮಹಿಳೆಯರಿಗೆ 31ನೇ ಕಂತಿನ 2,000 ಮತ್ತು 32ನೇ ಕಂತಿನ 2,000 ಟೋಟಲ್ ಆಗಿರುವಂತ ರಾಜ್ಯ ಸರ್ಕಾರ ಕಡೆಯಿಂದ 4,000 ಪೆಂಡಿಂಗ್ ಹಣವನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಜಮಾ ಮಾಡುತ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಮೊದಲೇ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಸರ್ ಮೊದಲೇದಾಗಿ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ 30 ಕಂತಿನ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಮಾಡಿದರೆ ಸ್ನೇಹಿತರೆ ರಾಜ್ಯ ಸರ್ಕಾರದ ಮೊದಲೇ ಮುಖ್ಯಮಂತ್ರಿ ಆಗಿರುವಂತ ಸಿಎಂ ಸಿದ್ದರಾಮಯ್ಯ ಸರ್ ಸ್ನೇಹಿತರೆ. ಹೌದು ಸ್ನೇಹಿತರೆ, 30 ಕಂತು ಅಂದ್ರೆ ಒಂದು ಕಂತಿಗೆ 2,000 ಹಣ ಇದ್ರೆ ಟೋಟಲ್ ಆಗಿ 30 ಕಂತು ಆಗಿರುವಂತ 60,000 ಪೆಂಡಿಂಗ್ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ 2.5 ವರ್ಷದಲ್ಲಿ ಕನ್ಫರ್ಮ್ ಆಗಿ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಟೋಟಲ್ ಆಗಿ 60,000 ಪೆಂಡಿಂಗ್ ಹಣವನ್ನು ಜಮಾ ಮಾಡಿದ್ದಾರೆ ಮತ್ತು ಇನ್ನು 60,000 ಪೆಂಡಿಂಗ್ ಹಣವನ್ನು ಬರುತ್ತಾ ಇಲ್ಲೋ ಅಂತ ಟೋಟಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೀಗಲೇ ಬಂದ ಬಿಗ್ ನ್ಯೂಸ್ ಮಾಹಿತಿ, ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ, ಪ್ರತಿಯೊಬ್ಬ ಮಹಿಳೆಯರ ಖಾತೆಗೆ ತಪ್ಪದೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ 31ನೇ ಕಂತಿನ 2,000 ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಸ್ನೇಹಿತರೆ, ಹಾಗಾದ್ರೆ ಖಂಡಿತವಾಗಿ ನಿಮ್ಮ ಖಾತೆಗಳಿಗೆ ಜೂನ್ 14ನೇ ತಾರೀಕು ಹಣವನ್ನು ಜಮಾ ಆಗುತ್ತಾ ಅಂತ ಕೇಳಿದ್ರೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಖಾತೆಗಳಿಗೆ ಹಣವನ್ನು ಇವಾಗಲೇ ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದ್ರೆ ಏನಾದ್ರೂ ನಿಮ್ಮ ಖಾತೆಗಳಿಗೆ ಜೂನ್ 14ನೇ ತಾರೀಕು ನಿಮ್ಮ ಅಕೌಂಟ್ ಅಲ್ಲಿ ಹಣವನ್ನು ಏನಾದ್ರೂ ಜಮಾ ಆಗ್ಲಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಗೆ ಜೂನ್ 15ನೇ ತಾರೀಕು ನಾಳೆ ನಿಮ್ಮ ಖಾತೆಗಳಿಗೆ ಬೆಳಗ್ಗೆ 10 ಗಂಟೆಗೆ ಕನ್ಫರ್ಮ್ ಆಗಿ ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾಳೆ ಬೆಳಗ್ಗೆ 10 ಗಂಟೆ ಜೂನ್ 15ನೇ ತಾರೀಕು ಆಗಿರೋದ್ರಿಂದ ನಿಮ್ಮ ಖಾತೆಗಳಿಗೆ
ಖಂಡಿತವಾಗಿ 2,000 ಪೆಂಡಿಂಗ್ ಹಣವನ್ನು ಖಾತೆಗಳಿಗೆ ಜಮಾ ಆಯಿತು ಅಂದುಕೊಳ್ಳಬಹುದು. ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಖಾತೆಗಳಿಗೆ ಏನಾದರೂ 2,000 ಪೆಂಡಿಂಗ್ ಹಣವನ್ನು ಜಮಾ ಆದರೆ ಮತ್ತು ನಮ್ಮ ನೀಲು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಸ್ನೇಹಿತರೆ. ವಾಪಸ್ಸನ್ನ ಬಂದು ನಿಮ್ಮ ಖಾತೆಗಳಿಗೆ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಆಗುತ್ತೆ ಅಂತ ಕೂಡ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಜೂನ್ 15ನೇ ತಾರೀಕು ಮತ್ತು ಜೂನ್ 14ನೇ ತಾರೀಕು ಹಣವನ್ನು ಬಿಡುಗಡೆ ಮಾಡಲು ಸ್ಟಾರ್ಟ್ ಮಾಡ್ತಾರಂತೆ. ಮತ್ತು ನಿಮ್ಮ ಖಾತೆಗಳಿಗೆ ಏನಾದರೂ ಜೂನ್ 14ನೇ ತಾರೀಕು ನಿಮ್ಮ ಖಾತೆಗಳಿಗೆ 2,000 ಪೆಂಡಿಂಗ್ ಹಣವನ್ನು ಜಮಾ ಆಗಲಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಜೂನ್ 15ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಿಮ್ಮ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಜಮಾ ಆಯಿತು ಅಂದುಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಇಬ್ಬರು ಕೂಡಿ ಚರ್ಚೆ ಮಾಡಿ ಈ ಹಣವನ್ನು ತಪ್ಪದೆ ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, 2 ಕೋಟಿ ಹಣ ಸಾಲವನ್ನು ತಗೊಂಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರು 2 ಕೋಟಿ ಸಾಲವನ್ನು ತೆಗೆದುಕೊಂಡು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಜಮಾ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮತ್ತು ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಮಾಹಿತಿ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಅದರ ಮುಂದಿರುವ ಬೆಲ್ ಐಕಾನ್ ಅನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ. ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಕ್ಷಕರೇ, ಸರಿಯಾದ ಮಾಹಿತಿ ಮೂಲಕ ಬಾಯ್ ವೀಕ್ಷಕರೇ.